ಸೊ ಈ 10ನೇ ಕ್ಲಾಸಿನ ಪ್ರಿಪರೇಷನ್ಸು ಕೂಡ ಮಕ್ಕಳ ಪಾಲಿಗೆ ಬಹಳ ದೊಡ್ಡ ಸ್ಟ್ರೆಸ್. ಪಕ್ಕದ ಮನೆ ಮಗು ಲಾಸ್ಟ್ ಜಸ್ಟ್ ಪ್ರಿಪ್ರೇಟರಿ ಎಕ್ಸಾಮಲ್ಲಿ 99.99 ತೊಗೊಂಡಿತ್ತು, ನೀನು 99.6 ತೊಗೊಂಡಿದ್ಯಾ, ಏನು ಮಾಡ್ತಾ ಇದೆಯಾ ಅನ್ನೋ ತಂದೆ ತಾಯಿ ಕೂಡ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಇವಾಗ 10th ಎಕ್ಸಾಮಲ್ಲಿ ಎಷ್ಟು ತೊಗೋತೀಯಾ, ನಿನಗೆ ಎಲ್ಲಿ ಸೀಟ್ ಸಿಗುತ್ತೆ ಅನ್ನೋ ಪ್ರೆಷರು ಕೂಡ ಮಕ್ಕಳೇ ಅನುಭವಿಸ್ಬೇಕಾಗತ್ತೆ. ಸೊ ಆ ಪ್ರೆಷರ್ ಯಾವ ರೀತಿ ಮಕ್ಕಳ ಮೇಲಿದೆ? ಫಸ್ಟ್ಲಿ 10ನೇ ಕ್ಲಾಸ್ ನೀವು ಎಕ್ಸಾಮ್ ಬರೆಯೋಂಗಿದ್ರೆ ಎಲ್ಲರೂ ಆಲ್ರೆಡಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಫುಲ್ ಲೋಕ ನಿಮಗೆ ಹೇಳಿರುತ್ತೆ 10ನೇ ಕ್ಲಾಸ್ ಟರ್ನಿಂಗ್ ಪಾಯಿಂಟ್, ಡೂ ಆರ್ ಡೈ, ಇದು ಒಂದು ಚೆನ್ನಾಗಿ ಮಾಡಿಬಿಡು, ಲೈಫ್ ಸೆಟಲ್ ಅಂತ. ಇದೇ ಡ್ರಾಮಾನ ದ ವರ್ಲ್ಡ್ ವಿಲ್ ಡೂ ಇಟ್ ಅಗೇನ್ ವೆನ್ ಯು ಕಮ್ ಟು ಸೆಕೆಂಡ್ PUC. ತಿರ್ಗಾ ಗ್ರ್ಯಾಜುಯೇಷನಲ್ಲಿ ಸೇಮ್. ನನಗೆ ಎಸ್ಪೆಷಲಿ ನನ್ನ ಚಾರ್ಟರ್ಡ್ ಅಕೌಂಟೆನ್ಸಿನಲ್ಲಿ ಎಷ್ಟು ಹೈಪ್ ಮಾಡಿಬಿಟ್ಟಿದ್ರು ಅಂದರೆ CA ಮುಗಿಸ್ಕೊಂಬಿಡು, ಆವಾಗ ಲೈಫ್ ಸೆಟ್ಲು. ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದೆ ಚಾರ್ಟರ್ಡ್ ಅಕೌಂಟೆನ್ಸಿ ಆದಮೇಲೆ ನಾನು ರಿಟೈರ್ ಆಗಿಬಿಡ್ಬೋದು, ಎಲ್ಲ ಸಾಕು ಅಂತ. ಮುಂದಕ್ಕೆ ನಂಗೆ ಗೊತ್ತಾಯಿತು ಇದೆಲ್ಲ ಬರೀ ನೆಕ್ಸ್ಟ್ ಲೆವೆಲ್ ವಿಲ್ ಬಿ ಮೋರ್ ಡಿಮಾಂಡಿಂಗ್, ಮೋರ್ ಚಾಲೆಂಜಿಂಗ್. ಸೊ ಒನ್, ಸ್ಟ್ರೆಸ್ ಬಿಯಾಂಡ್ ಅ ಪಾಯಿಂಟ್ ಇಸ್ ಬ್ಯಾಡ್. ಸ್ವಲ್ಪ ಸ್ಟ್ರೆಸ್ ಇರೋದು ಒಳ್ಳೆಯದು. ಪಬ್ಲಿಕ್ ಸ್ಪೀಕಿಂಗ್ ಆಗಲಿ, ಎಕ್ಸಾಮಿನೇಷನ್ ಆಗಲಿ, ಸ್ವಲ್ಪ ಭಯ, ಸ್ವಲ್ಪ ಬಟರ್ಫ್ಲೈಸ್ ಇದ್ದರೆ ಸ್ಟಮಕ್ನಲ್ಲಿ, ಅದು ಒಳ್ಳೆಯದು. ಯಾಕೆ ಹೇಳ್ತೀನಿ, ನನಗೆ ಎಕ್ಸಾಮ್ ಬಗ್ಗೆ ಭಯನೇ ಇಲ್ಲ ಅಂತ ಹೇಳೋನು ಯಾರು ಗೊತ್ತಾ? ಅವನಿಗೆ ಗೊತ್ತು ನಮ್ಮ ಅಪ್ಪ ಎಲ್ಲ ಆಸ್ತಿ ಮಾಡಿದ್ದಾರೆ, ಪಾಸ್ ಆಗಲಿ ಫೇಲ್ ಆಗಲಿ ಆ ಮರ್ಸಿಡೀಸ್ ಬೆನ್ಸು, BMW, ಅಲ್ಲಿ ಜಯನಗರ್ನಲ್ಲಿ ಸೈಟು ಎಲ್ಲ ನಂದೇ ಅಂತ. ಅವನಿಗೆ ಭಯ ಇರಲ್ಲ. ಸ್ವಲ್ಪ ಭಯ ಇದ್ದರೆ ಎಕ್ಸಾಮ್ ಬಗ್ಗೆ ಅದು ಒಳ್ಳೆಯದು. ಯಾಕಂದರೆ ಐ ವಾಂಟ್ ಟು ಪ್ರೂವ್ ಅ ಪಾಯಿಂಟ್, ನನಗೂ ಚೆನ್ನಾಗಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಬೇರೆಯವ್ರು ನನ್ನ ಮಾರ್ಕ್ಸ್ ನೋಡಿಬಿಟ್ಟು ಶಬಾಷ್ ಅಂತ ಹೇಳಬೇಕು ಅಂತ ಆ ಫೀಲಿಂಗ್ ಇದೆ. ಸೊ ಸ್ವಲ್ಪ ಸ್ಟ್ರೆಸ್ಸು ಒಳ್ಳೆಯದು. ಏನೂ ಸ್ಟ್ರೆಸ್ ಇಲ್ಲವೇ ಇಲ್ಲ ನಾನು 10ನೇ ಕ್ಲಾಸ್ ಎಕ್ಸಾಮ್ಗೆ ಅಂದರೆ ಡಾಕ್ಟರ್ ಹತ್ರ ಹೋಗ್ಬೇಕು ನೀವು. ಓಕೆ. ಸೊ ಆದರೆ ತುಂಬ ಸ್ಟ್ರೆಸ್ಸು, ನನಗೆ ನಿದ್ದೆ ಕೆಡ್ತಾ ಇದೆ, ಏನೂ ಒಳಗೆ ಸೇರ್ತಾ ಇಲ್ಲ, ತಿನ್ನೋಕ್ಕಾಗ್ತಾ ಇಲ್ಲ, ಪೆನ್ ಇಟ್ಕೊಂಡ್ರೆ ಕೈ ನಡುಕ್ತಾ ಇದೆ ಅಂತ ಸ್ಟ್ರೆಸ್ಸು, ಇಟ್ ಈಸ್ ಬ್ಯಾಡ್. ದಟ್ ವಿಲ್ ಎಫೆಕ್ಟ್ ಯುವರ್ ಎಕ್ಸಾಮ್. ಹೌ ಟು ಡೀಲ್ ವಿತ್ ಇಟ್? ಯಾಕೆಂದರೆ ಇವಾಗ 9ನೇ ಕ್ಲಾಸಿನವರೆಗೆ ಅಷ್ಟು ಪ್ರೆಷರ್ ಇರೋದಿಲ್ಲ. ಒನ್ಸ್ ದೇ ಎಂಟರ್ SSLC ಬರ್ತಿದ್ದಂಗೆ ಈ ನೀವು ಹೇಳಿದ್ದೆಲ್ಲ ಶುರುವಾಗುತ್ತೆ. SSLC ಟೇಕ್ ಇಟ್ ವೆರಿ ಸೀರಿಯಸ್ಲಿ, ತುಂಬ ಸೀರಿಯಸ್ ಆಗಿ ತಗೋ, ಚೆನ್ನಾಗಿ ಓದು, ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ಬರಬೇಕು, ಇವರಿಗಿಂತ ಜಾಸ್ತಿ ಮಾರ್ಕ್ಸ್ ಬರಬೇಕು, ಸ್ಕಾಲರ್ಶಿಪ್ಸ್ ಬರಬೇಕು ನೆಕ್ಸ್ಟ್ ಎಜುಕೇಷನಿಗೆ ಅಂತೆಲ್ಲ. ಸೊ ಅದು ಒಂದು ತಂದೆ ತಾಯಿಯ ಪ್ರೆಷರು ಇರುತ್ತೆ, ಸೊಸೈಟಿ ಪ್ರೆಷರು ಇರುತ್ತೆ, ಆ್ಯಂಡ್ ಇನ್ಬಿಲ್ಟ್ ಪ್ರೆಷರು ಒಂದಿರುತ್ತೆ. ನಾವು ತಂದೆ ತಾಯಿ ಇಲ್ಲಿ ಹೆಲ್ಪ್ ಮಾಡಲೇಬೇಕಾಗತ್ತೆ. ತಂದೆ ತಾಯಿಗೆ ದ ಬಿಗ್ಗೆಸ್ಟ್ ಮೆಸೇಜ್ ಈಸ್ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಸ್ಟಾಪ್ ಮಾಡಿ. ಕಂಪ್ಯಾರಿಸನ್ ತಪ್ಪಲ್ಲ, ಯಾವುದ್ರ ಜೊತೆ ಕಂಪೇರ್ ಮಾಡ್ತಿರೋ ಅದು ತಪ್ಪಾಗುತ್ತೆ. ರಾದರ್ ದೆನ್ ಕಂಪೇರಿಂಗ್ ಚಿಲ್ಡ್ರನ್ ವಿತ್ ಅದರ್ಸ್, ಕಂಪೇರ್ ಚಿಲ್ಡ್ರನ್ ವಿತ್ ದೇರ್ ಓನ್ ಪಾಸ್ಟ್. ಮಕ್ಕಳಿಗೂ ಅಷ್ಟೇ, ಎವ್ರಿ ಡೇ ಬಿಕಮ್ ಲಿಟಲ್ ಬೆಟರ್ ದೆನ್ ವಾಟ್ ಯು ಆರ್ ದ ಪ್ರೀವಿಯಸ್ ಡೇ. Today I should become little better than what I was yesterday. Tomorrow I should become little better than what I was today. ಹಂಗೆ ನಾನು ದಿನ ಮಾಡ್ತಾಯಿದ್ರೆ ಸ್ವಲ್ಪ ನನ್ನನ್ನು ಕಂಪೇರಿಂಗ್ ಟು ಮೈ ಓನ್ ಪಾಸ್ಟ್ ಮುಂದಕ್ಕೆ ಬಂದರೆ ಒನ್ ಡೇ ಐಲ್ ಬಿಕಮ್ ದ ಫಸ್ಟ್ ಇನ್ ಕ್ಲಾಸ್. ನಾನು ಫಸ್ಟ್ ಬರಬೇಕು, ರ್ಯಾಂಕ್ ಬರಬೇಕು ಅಂತ, ಅದು ಸ್ಟ್ರೆಸ್ ಕಾಸ್ ಆಗೇ ಆಗುತ್ತೆ. ಸೆಕೆಂಡ್, ದಿ ಓನ್ಲಿ ವೇ ಟು ಡೀಲ್ ವಿತ್ ಸ್ಟ್ರೆಸ್ ಈಸ್ ಟು ಬಿ ಪ್ರಿಪೇರ್ಡ್ ಫಾರ್ ದಿ ಎಕ್ಸಾಮ್. ಪ್ರಿಪ್ರೇಷನ್ ಲೆವೆಲ್ಸ್ ಹೈಯರ್ ಆಗಿದ್ದರೆ ಸ್ಟ್ರೆಸ್ಸು ಕಮ್ಮಿ ಆಗಿರುತ್ತೆ. ಪ್ರಿಪರೇಷನ್ ಲೆವೆಲ್ಸ್ ಕಮ್ಮಿ ಆಗಿದ್ದರೆ ಸ್ಟ್ರೆಸ್ ಆಟೋಮ್ಯಾಟಿಕ್ಕಾಗಿ ಹೈ ಆಗಿರುತ್ತೆ.